ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮನೇಲಿರ್ತಕ್ಕಂಥ ವಯಸ್ಸಾದವರ ಮನಸ್ಸನ್ನ ಗೆಲ್ಲಬೇಕು ಅಂದರೆ ಹನುಮಂತನ ಥರ ಬೆಟ್ಟ ಎತ್ಕೊಂಡು ಬರಬೇಕು ಅಂತ ಏನಿಲ್ಲ. ನಾವು ಅವರಿಗೆ ಖುಷಿ ಕೊಡುವಂಥ ಸಣ್ಣ ಪುಟ್ಟ ಕೆಲಸಗಳಲ್ಲಿ, ಸಣ್ಣ ಪುಟ್ಟ ವಿಷಯಗಳಲ್ಲಿ ಪ್ರೀತಿ ತೋರಿಸಿದ್ರೆ ಸಾಕು, ಅವರ ಹೃದಯವನ್ನು ನಾವು ಗೆಲ್ಲಬಹುದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ವಿಡಿಯೋನ ನೋಡಬೇಕು. ಪ್ರತಿಯೊಬ್ಬರು ಕೂಡ ಈ ವಯಸ್ಸಾದಂಥವ್ರಿಗೆ ಈ ವಿಡಿಯೋನ ತೋರಿಸ್ಬೇಕು. ಜೊತೆಗೆ ಮುಖ್ಯವಾಗಿ ಮನೆಗಳಲ್ಲಿ ಮಕ್ಕಳಿದ್ರೆ ಅಂತ ಮಕ್ಕಳಿಗೆ ಈ ವಿಡಿಯೋ ಸಮರ್ಪಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯಮಾಡಿ ಮನಸ್ಸು ಅಂದ್ರೆ ಒಂದು ಮಾತಿಂದ ಒಂದು ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ, ಅದೇ ಒಂದು ಮಾತಿಂದ ಒಂದು ಹೃದಯನ ಗೆಲ್ಲೋ ಶಕ್ತಿನೂ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜನಸ್ನೇಹಿ ಆಶ್ರಮ ನಾನು ಸ್ವರ್ಗ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಅಂದ್ರೆ, ನಾನು ಬಾಯಿ ಮಾತಿಗೆ ಅಷ್ಟೇ ಸ್ವರ್ಗ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಕರ್ನಾಟಕದಲ್ಲಿ ಸ್ವರ್ಗನೇ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಆ ಮಾತು ಹೇಳ್ತಾ ಇದ್ದೀನಿ. ಸೊ ಈ ಆಶ್ರಮ ಸ್ವರ್ಗ ಅನ್ಸಿದ್ರೆ, ದೇವರ ಮಕ್ಕಳಿರುವಂತ ಜಾಗ ಸ್ವರ್ಗ ಅಂತ ಅನ್ಸಿದ್ರೆ, ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಜೊತೆಗೆ ನೀವು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದೇ ಒಂದ್ಸತಿ ಭೇಟಿ ಕೊಡಿ. ಬನ್ನಿ, ಜನಸ್ನೇಹಿ ಆಶ್ರಮ ಹೇಗಿದೆ, ಸ್ವರ್ಗ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ನೀವೇ ನೋಡಿ. ನಾನೆಲ್ಲ ಏನು ಹೆಣ್ಣನ್ನು ಸತ್ತೈತೆ ಅಂತ ಅಂತಂದ್ರೆ ಬಡತನದಿಂದ ಆಸ್ತಿ ಮೈಕೊಳಕ್ಕೆಲ್ಲ ಕಡಿಮೆ ಅವ ಮಾತ್ರ ಮನ್ಸರು, ನಾವೇನ್ ಮನ್ಸರಲ್ಲ. ಬಿರ್ಬಿದ ಮೈ ಉತ್ಸವ ಸ್ನಾನ ಮಾಡ್ಬಂದಿರೋ ಮಾದೇಶ್ವರಂತರ ಕಾಣ್ತಾ ಇದೆಯಾ? ನಿನ್ನ ಹೊರಗೆ ಸೈಕಲ್ ಆಗುತ್ತೆ, ಇಲ್ಲೇ ಬರ್ಬೇಕಷ್ಟೇ. ಸರಿ ಸಾಕ. ಅಯ್ಯೋ, ಪಂಚರ್ ಆಗಿದೆ. ನಿಂದೇನೋ ಕಿತಾಪತಿ ಇರ್ತದೆ. ಪುಕ್ಸಾಟೆ ಕೊಡಕ್ಕೆ ನಾವೆಲ್ಲ ಎಂಟ ಸರ್ಕಾರಕ್ಕೆ ಅಲ್ಲವ, ಅವಳು ಸಿಗ್ತಾನೆ ಉಂಟಕ್ಕೆ ನಿಜ. ಆದ್ರೆ ಇಂಥ ವಿಷಯದಲ್ಲಿ ಸುಳ್ಳು ಕಣ್ಣು ಹೇಳೋಲ್ಲ, ಸಣ್ಣ ಹೋಗ್ತಾಳೆ. ಮೂರು ಜಂಗಳ ಮೇಲೆ ಕಾಳಜಿ ಇಟ್ಕೊಳ್ಳೋಣ.